ನಮಸ್ಕಾರ. ಸದಾನುಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗೋಕಾಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಇದಕ್ಕೆ ಅಲ್ಲಿ ಶಾಸಕರು ಕಾರಣ, ಅಲ್ಲಿಯ ಗುಂಡಾಗಿರಿಯೂ ಕಾರಣ. ಗುಂಡಾಗಳ ಬೆಂಬಲದಿಂದಲೇ ರಮೇಶ್ ಜಾರಕಿಹೊಳಿ ಆರಿಸಿ ಬರ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಒಂದು ದಂಧೆ ನಡೀತಾ ಇದೆ. ಅಲ್ಲಿ ಫ್ರೆಂಡ್ಸ್ ಕ್ಲಬ್ ಅಂತಿದೆ, ಅಡಿಬಿಟ್ಟಿ ರೋಡ್ ಅಲ್ಲಿ ದೊಡ್ಡ ಕ್ಲಬ್ಬನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಕೇಳ್ತೇವೆ, CL4 ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇದ್ದಿದ್ರೆ ರೇಡ್ ಯಾಕೆ ಮಾಡ್ತಿದ್ರು? 7-8 ಸಲ ರೇಡ್ ಮಾಡಿದ್ದಾರೆ. 20 ವರ್ಷದಿಂದ ಈ ದಂಧೆ ನಡೀತಾ ಇದೆ. ನಾವು ಸತೀಶ್ ಜಾರಕಿಹೊಳಿ ಗಮನಕ್ಕೆ ತರ್ತಾ ಇದ್ದೇವೆ. ಈತ ನಿಮ್ಮ ಹಳೆಯ ಅಂತ ಹೇಳ್ತಾ ಇದ್ದಾನೆ ಸಾರ್ವಜನಿಕರಿಗೆ. ಪೊಲೀಸರು ಕೂಡ ಇದೇ ರೀತಿ ಹೇಳ್ತಾನೆ. ಆದರೆ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲ. ಆತನ ಹೆಸರು ಏನದ? ಬಸವರಾಜ್ ಸಾಯಣ್ಣವರು. ಹಾಗಾದ್ರೆ ಅಂದರ್ಬಾರ ಇಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೀತಿದೆ. ಗೋಕಾಕ ಪೊಲೀಸರಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ ಹಪ್ತಾ ಅಂತ ಆತನಿಗೆ ಹೇಳ್ತಾ ಇದ್ದಾನೆ. ಇನ್ನು ಅಲ್ಲಿ ಸಾರ್ವಜನಿಕರು, ಹೋರಾಟಗಾರರು, ಚಿಂತಕರು, ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋರು SP ಅವ್ರಿಗೆ ಫೋನ್ ಮಾಡ್ತಾರೆ. SP ಕಚೇರಿ ರೆಸ್ಪಾನ್ಸನೇ ಇಲ್ಲ. ನಾವು ರಾಮರಾಜನ ಗಮನಕ್ಕೆ ತರ್ತೇವೆ. ಸ್ಪೆಷಲಾಗಿ ಹೇಳ್ತದೆ, ಇಲ್ಲಿ ಫ್ರೆಂಡ್ಸ್ ಕ್ಲಬ್ ಇದೆ, ಅಡಿಬಿಟ್ಟಿ ರೋಡ್ ಇದೆ, ಅದನ್ನು ನಡೆಸವ ಬಸವರಾಜ್ ಸಾಯಣ್ಣವ್ರು ಅಂತಿದೆ. ಮತ್ತು ರೇಡ್ ಯಾಕೆ ಮಾಡೋಂಗಿಲ್ಲ? ನೀವು ರೇಡ್ ಮಾಡಿದರೂ ಕೂಡ ಮತ್ತು 4 ದಿವಸದಲ್ಲಿ ಮತ್ತೆ ಅಲ್ಲಿ ಆಟ ಚಾಲು ಆಗ್ತದೆ. ಇಲ್ಲಿ ಬಡ್ಡಿ ವ್ಯಾಪಾರ ಮಾಡೋರು ಇದ್ದಾರೆ. ಒಂದು ವಾರಕ್ಕೆ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ. ಇಲ್ಲಿ ಬಡ್ಡಿ ಕೊಡೋರು ಈತನೇ. ಆಶ್ಚರ್ಯ ಅಂತಂದರೆ ಇಲ್ಲೇನು ಗೋಶಾಲೆ ಇದೆ, ಅಡಿಬಿಟ್ಟಿ ರೋಡ್ ಗೋಶಾಲೆ ಇದೆ, ಅದ್ರ ಎದುರುಗಡೆ ಇದಾಗ್ತಾಯಿದೆ. ಇನ್ನು ಅಲ್ಲಿ ಕಚೇರಿನೂ ಒಂದಿದೆ ಆ ಥರದ್ದು. ಆ ಕಚೇರಿಗೆ ಬೋರ್ಡ್ ಏನು ಹಾಕಿದೆ ಅಂತಂದರೆ ಗುಜರಿ ವ್ಯಾಪಾರಿ ಅಂತ. ಅಂದರೆ ನಾವು ಸಂತೆ ಸಾಮಾನುಗಳು ಮಾರ್ತೀವಿ ಅಂತ. ಅದರ ಕೆಳಗೆ ಹಿಂದೆ 3 ರೂಮ್ಗಳಿವೆ. ಆ 3 ರೂಮ್ಗಳಿಗೆ ಕೀಲಿ ಹಾಕಿರ್ತಾನೆ. ಕೀಲಿ ಹಾಕಿ ಅಲ್ಲಿ 20 ಜನರನ್ನು ಒಳಗೆ ಬಿಡೋದು. ಒಬ್ಬಗೆ ಒಂದು ದಿವಸಕ್ಕೆ 3,000 ರೂಪಾಯಿ. ಅಂದರೆ ಎಷ್ಟಾಯಿತು? 20 ಮಂದಿ 60,000 ರೂಪಾಯಿ ಆಯಿತು. ಇನ್ನು 2ನೇ ಬ್ಯಾಚ್ ಬಂದರೆ 20ಕ್ಕಿಂತ ಮೇಲೆ ಅಂದರೆ 2ನೇ ಬ್ಯಾಚ್ ಚಾಲು ಮಾಡ್ತಾರೆ. ಇಲ್ಲಿ ನಾವೇನು ಕೇಳೋ ಪೊಲೀಸರಿಗೆ, ನೀವು ಯಾಕೆ ರೇಡ್ ಮಾಡಿಲ್ಲ? ಮತ್ತು DIG ಅವರಿಗೂ ಕಡ ಹೇಳಿದ್ದಾರೆ, ಚೇತನ್ ಸಿಂಗ್ ಅವ್ರಿಗೂ ಕೂಡ ಗಮನಕ್ಕೆ ಬಂದಿದೆ. ಆದರೆ ರೇಡ್ ಯಾಕೆ ಮಾಡ್ತಾಯಿಲ್ಲ? ಸತೀಶ್ ಜಾರಕಿಹೊಳಿ ಇದನ್ನು ಗಮನಿಸಬೇಕಾಗ ನಿಮ್ಮ ಹೆಸರು ಇಲ್ಲಿ ದುರುಪಯೋಗ ಆಗ್ತಾಯಿದೆ. ರೇಡ್ ಮಾಡುವಂಥ ಇನ್ನು ಪೊಲೀಸರು ಹೆದರ್ತಾ ಇದ್ದಾರೆ. ನಿಮ್ದು ಏನಾದರೂ ಬೆಂಬಲ ಇದೇನೋ? ಇಲ್ಲ. ನಿಮಗೇನು ಸಂಬಂಧ ಇದ್ದಾನೆ ಇವನು? ಇಲ್ಲ. ಅಲ್ಲಿ ಯರಗಟ್ಟಿ, ಕುಡ್ಚಿ, ರಾಯಬಾಗ, ಸೌದತ್ತಿ ಅಲ್ಲಿ ಈ ಜನ ಬರ್ತಾರೆ. 12ವರೆಗೆ ಪ್ರಾರಂಭ ಆಗ್ತದೆ, ರಾತ್ರಿ 11:30ಕ್ಕೆ ಬಂದ್ ಆಗ್ತದೆ. ಪ್ರತಿದಿನ 1 ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ಇಲ್ಲಿ. ತಿಂಗಳು ಎಷ್ಟಾಯ್ತು? 30 ಲಕ್ಷ ಆಯಿತು. ಅದರಲ್ಲಿ 1 ಲಕ್ಷ ಪೊಲೀಸರಿಗೆ ಹಪ್ತಾ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರ ಆರೋಪ ಇದೆ. ಯಾಕಂದರೆ SP ಆಫೀಸಲ್ಲಿ ಹೋದಾಗ ಅವ್ರು ಏನು ಕೇಳ್ತಾರೆ, ಬೆಳಗಾವಿ ಕ್ಲಬ್ಬಾ? ಅದು ಅರ್ಜಿ ಬಂದಿದೆ ಅಂತ ಹೇಳ್ತಾರೆ. ಬೆಳಗಾವಿ ಕ್ಲಬ್ ಅಲ್ಲ, ಫ್ರೆಂಡ್ಸ್ ಕ್ಲಬ್ ಅಂತ. ಅಂದರೆ CL4 ಇದೆಯೇನು? CL4 ಕೊಟ್ಟರೆ ಇಸ್ಪಟ್ ಆಟ ಆಡ್ಬೋದು. ಅದರ ಅಂದರ್ಬಾರ್ ಆಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಇಲ್ಲಿ ಅಂದರ್ಬಾರ್ ನಡೀತಾ ಇದೆ. ಕ್ಲಬ್ ಇದ್ದರೂ ಕೂಡ ಅಂದರ್ಬಾರ್ ನಡೀತಾ. ಮತ್ತು CL4 ಇದರಲ್ಲಿ ರೇಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಯಾರ ಒಂದು ಬೆಂಬಲದಿಂದ ಇದು ನಡೀತಾ ಇದೆ? ನಾವು ಸಂಸ್ಥರವಾಗಿ ಹೇಳಿದ್ದೇವೆ. ಇಲ್ಲಿ ಅಮಾಯಕರು ಭಾಳ ಬಲಿ ಆಗ್ತಾ ಇದ್ದಾರೆ. 5-6 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೇಣಿಗೆ ಶರಣಾಗಿದ್ದಾರೆ. ಇದು ಸ್ಟೋರಿ ಇದು. ಅದಕ್ಕೆ ನಾವು ಬೆಳಗಾವಿ SP ಅವ್ರ ಖ್ಯಾತೆ ರಾಮರಾಜನ್ ಅವರೇ ನಿಮಗೆ ಎಲ್ಲ ವರದಿಯನ್ನು ಕೊಟ್ಟಿದ್ದೇವೆ. ನೀವು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ನಾವು ಕೂಡ ನೋಡ್ತೇವೆ. ಅಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ಕೊಡ್ತಾರೆ. ನಮಗೆ ಯಾಕೆ ಕೊಡ್ತಾರಪ್ಪ ಅಂದ್ರೆ ನಾವು ನೇರವಾಗಿ ವರದಿಯನ್ನು ಹೇಳ್ತೇವೆ ಅಂತ ನಮಗೆ ಕೊಡ್ತಾರೆ. ಬೇರೆಯವರು ಕೊಡೋಂಗಿಲ್ಲ. ಅಂದರೆ ಅಲ್ಲಿ ಪಾಪ TV ಅವರು, ಯೂಟ್ಯೂಬ್ ಚಾನಲ್ದವರು, ಪತ್ರಿಕೆಯವರು ಅವ್ರು ಏನು ಮಾಡ್ತಾರೆ, ಅವರು ವರದಿ ಮಾಡಿದರೆ ಅವ್ರ ಮೇಲೆ ಹಲ್ಲೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಮಾಡೋಂಗಿಲ್ಲ. ಅವರು ದೂರ ಉಳಿತಾರೆ. ಅಂಥ ಉದಾಹರಣೆ ಕೂಡ ಇವೆ. ಹಾಗಾದರೆ ಈತನನ್ನು ಬಂಧನ ಯಾವಾಗ ಅಂತ ನಾವು ರಾಮರಾಜನವ್ರು ಕೇಳ್ತೇವೆ. ಅಲ್ಲಿ ಪೊಲೀಸರು ಕೂಡ ಕೇಳ್ತೇವೆ, ನೀವು ಯಾವಾಗ ರೇಡ್ ಮಾಡೋರು? ಚೇತನ್ ಸಿಂಗ್ ರಾಠೋಡ್ ಏನಿದ್ದಾರೆ, DIG ಅವರು ಕೂಡ ಇದನ್ನು ಗಮನಿಸಬೇಕಾಗ್ತದೆ. ಸೊಪ್ಪಡ್ಲ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಿಂದ ಒಬ್ಬ ಚೀಲಗಟ್ಟಲೆ ನೋಟನ್ನು ತೆಗೆದುಕೊಂಡು ಬರ್ತಾನಂತ. ಹಾಗಾದ್ರೆ ಇಲ್ಲಿ ಬಡ್ಡಿ ಆಡ್ಲಿಕ್ಕೆ ಕೊಡ್ತಾ ಇದ್ದಾನೋ ಅಥವಾ ಆತನೇ ಆಡ್ಲಿಕ್ಕೆ ಬರ್ತಾ ಇದ್ದಾನ? ಆತನು ಕೂಡ ಪ್ರತಿದಿನ 1 ಲಕ್ಷ ಕಳ್ಕೊಂಡು ಹೋಗ್ತಾ ಅಂತ ಸುದ್ದಿದೆ. ದಯಮಾಡಿ ಇದನ್ನು ಡಿಪಾರ್ಟ್ಮೆಂಟ್ದವರು ಗಮನಿಸಬೇಕು, DIG ಅವರು ಕೂಡ ಗಮನಿಸಬೇಕು. ನಾಳೆ ತಮ್ಮನ್ನು ಬೇಡುತ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.